ಜಾತ್ರೆ ಮಾತ್ರ ನೀವು 4 ಜೊತೆ ತಗೋಬೇಕು 5 ಜೊತೆ ತಗೋಬೇಕು ಅನ್ನೋದು, ಯಾರೋನೋ ಹೊಡ್ಕೊಬರೋದು, ಒಂದು ಜೊತೆಗೆ ಬಂಡವಾಳ ಹಾಕೋದು, ಆ ಜಾತ್ರೆಯಿಂದ ಈ ಜಾತ್ರೆಗೆ, ಈ ಜಾತ್ರೆಯಿಂದ ಆ ಜಾತ್ರೆಗೆ ದುಡ್ಡು ಅವು ಹಂಗೆ ಬೆಳೆಸ್ಬಿಟ್ಟು ಹಿಂಗೆ ಬೆಳೆಸ್ಬಿಟ್ಟು ಅನ್ನೋದು, ಅವೆಲ್ಲ ಕಮ್ಮಿ ಆದ್ರೇ ಇವತ್ತು ರೈತ ಬದುಕಕ್ಕೆ ಆಕಾಶ ಆಗೋದು. ಹಳ್ಳಿಕಾರ್ ಬೆಳೆಸಿ ಅಂತ ಬರೀ ಹೇಳ್ಕೊಬಿಟ್ರಾಗಲ್ಲ, ಹಳ್ಳಿಕಾರ್ ಬೆಳೆಸೋ ರೀತಿಲಿ ಬೆಳೆಸ್ಬೇಕು. ಹಳ್ಳಿಕಾರ್ ಬೆಳೆಸ್ರಿ ಅಂತ ಎಲ್ಲ ತಾವು ಮಾತಾಡ್ತಾರಲ್ಲ ಚಾನಲ್ಗಳಲ್ಲಿ, ಬೆಳೆಸೋ ರೀತಿಲಿ ಬೆಳೆಸ್ಬೇಕು. ಬಡ ರೈತನ ತಾವು ತಗೊಂಡು ಬೆಳೆಸ್ರಿ. ಶ್ರೀಮಂತರು ಬಂದು ಬಡ ರೈತ ತಗೊಳ್ರಿ. ಅವ್ನು ಜೊತೆ ತಗೊಳಕ್ಕೆ 2 ಜೊತೆ ತಗೊಂಡ್ರಿ. 3 ಜನ 4 ಜನ ಸೇರ್ಕೊಂಡು ಒಂದು ಜೊತೆ ಎತ್ತಿಗೆ ತಗೊಬಿಟ್ಟು 4 ಜಾತ್ರೆ ಮಾಡ್ಬಿಟ್ಟು ಯಾರೋ ಒಬ್ಬ ತಗೊಂಡು ಹುಲ್ಲಾಕೋದಲ್ಲ. 4 ಜನ 4 ಜೊತೆ ತಗೊಳ್ರಿ. ಅವಾಗ ಒಬ್ಬ ಬಡವಂತ ಒಂದು ಜೊತೆ ಎತ್ತಿ ವ್ಯಾಪಾರ ಆಗಲ್ವಾ? ಅವಾಗ ಇನ್ನೊಂದು ಜೊತೆ ತಗೋತಾನೆ ಬಡವ. ಅವ್ನು ಬಡವ ಏನಲ್ಲ, ಅವನೇ ಶ್ರೀಮಂತ. ರೈತ ಯಾವತ್ತೂ ಬಡವ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಬಡವರಾಯ್ತೀರಿ, ಇಂಡಸ್ಟ್ರಿಯಲ್ಲಿ ಹೇಳಿರ್ದಾರೋ ನೀವು ಬಡವರಾಯ್ತೀರಿ. ರೈತ ಯಾವತ್ತಿದ್ರು ಶ್ರೀಮಂತನೆಯ. ಅವ್ನು ಕೊಡೋದಾನಿ ಅವನು ಯಾವತ್ತೂ. ಅವನು ತಾ ಅಂತ ಯಾವತ್ತೂ ಅನ್ನಲ್ಲ, ಪಾ ಅಂತಾನೆ ಅನ್ನೋದವನು. ಒಂದು ಜಾತ್ರೆಯಿಂದ ಒಂದು ಜಾತ್ರೆಗೆ 3 ಲಕ್ಷಕ್ಕೆ 2 ಲಕ್ಷಕ್ಕೆ ಹೆಚ್ಚಿಸ್ಕೊ ಹೋಗೋ ಬದಲು ಒಬ್ಬ ಬಡವ ರೈತಂತ ತಗೊಳ್ಳಿ, ಅವ್ನು ಇನ್ನೊಂದು ಜೊತೆ ತೆಗ್ದು ಮಾಡ್ತಾನೆ. ಯಾತಕ್ಕೆ ಬಡವ ರೈತನ ಸುಮ್ಮನೆ ಕಡಾಕಿ ಅವನ್ನ ವರ್ಷಾನುಗಟ್ಲೆ ಹುಲ್ಲಾಕ್ತಾನೆ. ಅವನು ಗೌರವ ಕೊಡ್ರಿ. ಯಾರು ಬಂಗ್ಲೆ ಎಸ್ಟೇಟು ಅಂತೇರು ಬೆಳೆಯೋಕೆ ಅವಕಾಶ ಕೊಡೋದಷ್ಟೇ. ಒಬ್ಬ ಬಡವ ರೈತ ಏನು ಮಾಡೋಂಗಿಲ್ಲ. ರೈತ ಬಡವ ಜಾತ್ರೆ ಮಾಡೋಕ್ಕೂ ಅವನ್ನ ಹೀಯಾಳ್ಸೋದು. ಅವನ ಕೈಲಿ ಆಯ್ತದ, ಅವ್ನು ಮಾಡ್ಬಿಡ್ತಾನ ಅನ್ನೋದು. ಅವನು ಕಷ್ಟ ಬಿದ್ದು ಅವ್ರ ಹೆಂಡತಿ ಮಕ್ಕಳು ಮನೇಲೆಲ್ಲ ಶ್ರಮ ಬಿದ್ದು ದನ ಸಾಕಿರ್ತಾರೆ. ಅದನ್ನ ಅವರು ಅರಿವು ಮಾಡ್ಕೊಳ್ಳಲ್ಲ. ಇವರು ಆಳು ಕಾಳು ಮಾಡಿಕೊಂಡು ದನ ಸಾಕೋರ್ಗೆ ಇವ್ರಿಗೆ ಎಷ್ಟು ಇರ್ಬೇಕಾರೆ, ಮನೇಲಿ ಮಕ್ಕಳು ತವಿಂದನೂ ಗೇಯಿಸುವಾಗ ಅವ್ರಿಗೆ ಎಷ್ಟು ಇರಬೇಕು. ಎಂಥ ದೊಡ್ಡವರಾರು ಆಗಿರಲಿ, ಯುವಕರು ದನ ಸಾಕ್ತೀನಿ ಅಂತ ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಎದುರಿಸ್ಬೇಡಿ, ಭಯ ತರಬೇಡಿ. ಆ ಎತ್ತಿಂಗೆ ಈ ಎತ್ತಿಂಗೆ ಮಗ 10 ಲಕ್ಷ ಕಳ 1 ಲಕ್ಷ ಅಂತ ಅವ್ರಿಗೆ ಎತ್ತಗಳಕ್ಕೆ ಧೈರ್ಯ ತುಂಬಿ ಬಸವಣ್ಣ ದೇವ್ರು ಕೊಡಿಸಿ, ಬಸವಣ್ಣ ದೇವ್ರು ಸಾಕಕ್ಕೆ ಚೈತನ್ಯ ಹೇಳ್ರಿ ಅವ್ರಿಗೆ. ಈ ವಿಡಿಯೋದ ಮೂಲಕ ನಾನು ತಿಳಿಸ್ತಾವನೆ.